ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸನ್ನು ನೋಡಿದೆವು. ಇಫ್, ಎಲ್ಸ್ ಇಫ್, ಸ್ವಿಚ್ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದೆವು. ಇವತ್ತು ನಾವು ಲೂಪ್ ಸ್ಟೇಟ್ಮೆಂಟ್ಸ್ ನೋಡುವ. ಲೂಪ್ ಸ್ಟೇಟ್ಮೆಂಟ್ಸ್ ಜಾವಾ ಸ್ಕ್ರಿಪ್ಟಲ್ಲಿ ಮತ್ತು VBAದಲ್ಲಿ ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಲೂಪ್ ಸ್ಟೇಟ್ಮೆಂಟ್ಸ್ ಹೇಳಿ ನಾವು ಇವತ್ತು ನೋಡುವ. ಲೂಪ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದರೆ ಏನು? ಲೂಪ್ ಅಂತ ಹೇಳಿದರೆ ನಿಮಗೆ ಒಂದು ಪ್ರೋಗ್ರಾಮಲ್ಲಿ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ಸ್, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನಿಮಗೆ ರಿಪೀಟೆಡ್ಲಿ ನಂಬರ್ ಆಫ್ ಟೈಮ್ಸ್ ಎಕ್ಸಿಕ್ಯೂಟ್ ಮಾಡಬೇಕಿದ್ರೆ, ಇವಾಗ 10 ಸಲ, 15 ಸಲ, 50 ಸಲ, 1000 ಸಲ ಎಕ್ಸಿಕ್ಯೂಟ್ ಮಾಡಬೇಕಿದ್ರೆ, ಅಥವಾ ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಆಗುವವರೆಗೆ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕಿದ್ರೆ ನಾವು ಲೂಪ್ಸನ್ನು ಯೂಸ್ ಮಾಡ್ತೇವೆ. ಈ ಲೂಪ್ಸ್ದು ಯೂಸ್ ಇಲ್ಲಿ ಉಂಟು ನೋಡಿ. ನಾವೀಗ ಈ 6 ಸ್ಟೇಟ್ಮೆಂಟ್ಸನ್ನು ಇದು ಅರೇಸಲ್ಲಿ ಯೂಸ್ ಮಾಡಿದೆ. ಅರೇಸ್ ಇದು 6 ವ್ಯಾಲ್ಯೂಸನ್ನು ನಮಗೆ ಆ್ಯಡ್ ಮಾಡಲಿಕ್ಕೆ, ಪ್ರಿಂಟ್ ಮಾಡಲಿಕ್ಕೆ ಏನು ಇದ್ದರೆ, ನಾವು 6 ಸಲ 6 ಸ್ಟೇಟ್ಮೆಂಟ್ಸನ್ನು ಬರೆಯುವ ಬದಲಿಗೆ ನಾವು ಒಂದೇ ಸ್ಟೇಟ್ಮೆಂಟನ್ನು ಬರೆದು ಅದನ್ನು 6 ಸಲ ನಾವು ರಿಪೀಟ್ ಮಾಡ್ಬೋದು. ಈ ರಿಪೀಟ್ ಮಾಡುವಾಗ ಅಲ್ಲಿ ಒಂದು ಕೌಂಟರ್ ಯೂಸ್ ಮಾಡಿದರೆ ಆಯಿತು. ಕೌಂಟರ್ ಯಾಕೆ ಯೂಸ್ ಮಾಡೋದು? ಎಷ್ಟು ಸಲ ಅದು ರಿಪೀಟ್ ಆಯಿತು ಅಂತ ಹೇಳಿ ಕೌಂಟ್ ಮಾಡಲಿಕ್ಕೆ, ಲೆಕ್ಕ ಮಾಡಲಿಕ್ಕೆ. ನಾವಿವಾಗ ಏನಾದರೂ ಒಂದು ಕೌಂಟ್ ಮಾಡಬೇಕಿದ್ರೆ ನಾವು ಕೌಂಟ್ ಮಾಡ್ತೇವೆ 1 2 3 4 ಅಂತ. ಸೊ ಪ್ರೋಗ್ರಾಮಿಂಗಲ್ಲಿ ಆ ರೀತಿ ಕೌಂಟ್ ಮಾಡಬೇಕಿದ್ರೆ ನೀವು ಒಂದು ವೇರಿಯಬಲ್ ಯೂಸ್ ಮಾಡಬೇಕು. ಅದಕ್ಕೆ ಕೌಂಟರ್ ವೇರಿಯಬಲ್ ಅಂತೇಳಿ ಹೇಳ್ತಾರೆ. ಇಲ್ಲಿ ನೋಡಿ VARI ಅಂತ ಯೂಸ್ ಮಾಡಿದೆ. ಇದು ಕೌಂಟರ್ ವೇರಿಯಬಲ್. I ಫಸ್ಟಿಗೆ 0 ಇರ್ತದೆ. 0ದಿಂದ ಈ ಎರೆಯದ್ದು ಲೆಂತ್ ಎಷ್ಟು ಉಂಟು? ಇವಾಗ ಎರೆಯದ್ದು ಲೆಂತ್ 6 ಉಂಟು. 0ದಿಂದ 5 ಅಂದರೆ 6 ಇರ್ತದೆ. ಸೊ ಆ ಲೆಂತ್ವರೆಗೆ ಅದು ರಿಪೀಟ್ ಆಗ್ತಾ ಇರ್ತದೆ. ಏನು ರಿಪೀಟ್ ಆಗ್ತಾ ಇರ್ತದೆ? ಈ ಸ್ಟೇಟ್ಮೆಂಟ್ ರಿಪೀಟ್ ಆಗ್ತಾ ಇರ್ತದೆ. ಇಲ್ಲಿ ನೀವು 0 1 2 3 4 5 ಅಂತ ಕೊಟ್ಟಿದ್ದೀರಿ, ಆದರೆ ಇಲ್ಲಿ I ಅಂತ ಕೊಟ್ಟಿದ್ದೀರಿ. ಐದು ಫಸ್ಟಿದು ವ್ಯಾಲ್ಯೂ 0 ಇರ್ತದೆ. ಮತ್ತು ನೆಕ್ಸ್ಟ್ ಟೈಮು ನಾವು ಇದನ್ನು ಆ್ಯಡ್ ಮಾಡಿದಾಗ I++ ಕೊಟ್ಟಾಗ ಅದು 1 ಆಗ್ತದೆ. ಪುನಃ ಆ್ಯಡ್ ಮಾಡಿದಾಗ 2 ಆಗ್ತದೆ, 3 ಆಗ್ತದೆ, 4 ಆಗ್ತದೆ. ಈ ರೀತಿ ಇದು ಒಂದೇ ಸ್ಟೇಟ್ಮೆಂಟಲ್ಲಿ ನೀವು 6 ಸಲ ಆ ಸ್ಟೇಟ್ಮೆಂಟನ್ನು ರಿಪೀಟ್ ಮಾಡ್ಬೋದು. ಇವಾಗ ಈ ಲೂಪ್ ಸ್ಟೇಟ್ಮೆಂಟನ್ನು ಜಾವಾ ಸ್ಕ್ರಿಪ್ಟಲ್ಲಿ ಹೇಗೆ ಬರೀಬೋದು ಅಂತ ನೋಡುವ. ಜಾವಾ ಸ್ಕ್ರಿಪ್ಟಲ್ಲಿ ಲೂಪ್ ಸ್ಟೇಟ್ಮೆಂಟ್ ಇದು ಸಿಂಟ್ಯಾಕ್ಸ್ ಈ ರೀತಿ ಇರ್ತದೆ. ಫಾರ್ ಸ್ಟೇಟ್ಮೆಂಟ್ 1 ಸೆಮಿಕಾಲನ್, ಸ್ಟೇಟ್ಮೆಂಟ್ 2 ಸೆಮಿಕಾಲನ್, ಸ್ಟೇಟ್ಮೆಂಟ್ 3. ಇದನ್ನು ಸ್ಟೇಟ್ಮೆಂಟ್ 1ನಿಂದ ಸ್ಟೇಟ್ಮೆಂಟ್ 3ಯನ್ನು ಪ್ಯಾರಂಥಿಸಿಸಲ್ಲಿ ನೀವು ಕೊಡಬೇಕು, ಸಪರೇಟೆಡ್ ಬೈ ಸೆಮಿಕಾಲನ್. ಮತ್ತು ಫಾರ್ನ ಇಮಿಡಿಯೇಟ್ ನೆಕ್ಸ್ಟ್ ಒಂದು ಫ್ಲವರ್ ಬ್ರ್ಯಾಕೆಟನ್ನು ಓಪನ್ ಮಾಡಿ ಎಷ್ಟು ಸ್ಟೇಟ್ಮೆಂಟ್ಸ್ ನಿಮಗೆ ಈ ಲೂಪಿನ ಒಳಗೆ ಎಕ್ಸಿಕ್ಯೂಟ್ ಆಗಬೇಕು, ರಿಪೀಟ್ ಆಗಬೇಕು, ಆ ಸ್ಟೇಟ್ಮೆಂಟ್ಸನ್ನು ಈ ಫ್ಲವರ್ ಬ್ರ್ಯಾಕೆಟ್ನ ಒಳಗೆ ಕೊಡಬೇಕು. ಸೊ ಇವಾಗ ಈ 3 ಸ್ಟೇಟ್ಮೆಂಟ್ಸ್ ಏನು ಮಾಡ್ತವೆ? ಈ 3 ಸ್ಟೇಟ್ಮೆಂಟ್ಸನ್ನು ಕಂಪಲ್ಸರಿಯಾಗಿ ಕೊಡಬೇಕು ಹೇಳಿಲ್ಲ ನೀವು. ಯಾವುದು ಒಂದು ಸ್ಟೇಟ್ಮೆಂಟ್ ನೀವು ಏನು ಮಾಡ್ಬೋದು, ಬಿಟ್ಟು ಬಿಡ್ಬೋದು. ಹೇಗೆ ಬಿಡೋದು? ಅದರ ಬದಲಿಗೆ ಒಂದು ಸೆಮಿಕಾಲನನ್ನು ಯೂಸ್ ಮಾಡಿದರೆ ಆಯಿತು. ಈಗ ಸಪೋಸ್ ನಿಮಗೆ ಸ್ಟೇಟ್ಮೆಂಟ್ 1 ಇಲ್ಲದಿದ್ದರೆ ಇಲ್ಲಿ ಒಂದು ಸೆಮಿಕಾಲನ್ ಕೊಟ್ಟು ಸ್ಟೇಟ್ಮೆಂಟ್ 2 ಅನ್ನು ಕೊಡೋದು. ಸ್ಟೇಟ್ಮೆಂಟ್ 1 ಕಂಪಲ್ಸರಿ ಕೊಡಬೇಕು ಹೇಳಿ ಇಲ್ಲ. ಸ್ಟೇಟ್ಮೆಂಟ್ 3 ಸಹ ಅಷ್ಟೇ. ಸಪೋಸ್ ನೀವು ಕೊಡೋದಿಲ್ಲ ಹೇಳಿ ಆದರೆ ಇಲ್ಲಿ ಒಂದು ಸೆಮಿಕಾಲನನ್ನು ಕೊಟ್ಟರೆ ಆಯಿತು. ಸೊ ಈ ರೀತಿ ಆಪ್ಷನಲ್ ಸ್ಟೇಟ್ಮೆಂಟ್ಸ್, ಅದು ನೀವು ಕಂಪಲ್ಸರಿ ಕೊಡಬೇಕು 3 ಸ್ಟೇಟ್ಮೆಂಟ್ಸ್ ಹೇಳಿ ಸಹ ಇಲ್ಲ. ಇವಾಗ 3 ಸ್ಟೇಟ್ಮೆಂಟ್ ಯಾಕೆ ಕೊಡೋದು? ಸ್ಟೇಟ್ಮೆಂಟ್ 1 ಯಾಕೆ ಕೊಡೋದು ಅಂತ ಹೇಳಿದರೆ, ನಿಮಗೆ ನಾನು ಹೇಳಿದ್ದೇನೆ ಈ ಲೂಪ್ ಸ್ಟೇಟ್ಮೆಂಟಲ್ಲಿ ರಿಪೀಟೆಡ್ ಎಕ್ಸಿಕ್ಯೂಷನ್ ಆಗ್ತದೆ. ಆ ರಿಪೀಟೆಡ್ ಎಕ್ಸಿಕ್ಯೂಷನ್ ಆಗುವಾಗ ಎಷ್ಟು ಸಲ ಎಕ್ಸಿಕ್ಯೂಟ್ ಆಯಿತು ಅಂತ ಕೌಂಟ್ ಮಾಡಬೇಕು. ಸೊ ಆ ಕೌಂಟ್ ಮಾಡಲಿಕ್ಕೆ ಕೌಂಟರ್ ಬೇಕು. ಆ ಕೌಂಟರ್ ಇದ್ದು ಇನಿಷಿಯಲೈಸೇಷನ್ ಕೊಡೋದು. ಇನಿಷಿಯಲೈಸೇಷನ್ ಅಂತ ಹೇಳಿದರೆ ಆ ಕೌಂಟರ್ ಇದ್ದು ಫಸ್ಟ್ ವ್ಯಾಲ್ಯೂ ಏನು ಅದನ್ನು ನೀವು ಇಲ್ಲಿ ಕೊಡೋದು. ಸಪೋಸ್ ನಿಮಗೆ ಒಂದಕ್ಕಿಂತ ಜಾಸ್ತಿ ಕೌಂಟರ್ಸ್ ಕೆಲವು ಸಿಚುವೇಶನ್ಸಲ್ಲಿ ನಿಮಗೆ ಯೂಸ್ ಮಾಡಲಿಕ್ಕೆ ಬರ್ತದೆ. ಆವಾಗ ನೀವೇನು ಮಾಡೋದು? ಸ್ಟೇಟ್ಮೆಂಟ್ 1ನಲ್ಲಿ ಒಂದೇ ಇನಿಷಿಯಲೈಸೇಷನ್ ಕೊಡಬೇಕು ಹೇಳಿ ಇಲ್ಲ. ಇವಾಗ I=0, C=1 ಹಾಗೆ ಕೊಡ್ಬೋದು. 2-3 ಇನಿಷಿಯಲೈಸೇಷನ್ ಕೊಡ್ಬೋದು ಸ್ಟೇಟ್ಮೆಂಟ್ 1ನಲ್ಲಿ. ಆ ಈಚ್ ಸ್ಟೇಟ್ಮೆಂಟನ್ನು, ಈಚ್ ಇನಿಷಿಯಲೈಸೇಷನನ್ನು ಕೊಮಾದಿಂದ ಸಪರೇಟ್ ಮಾಡೋದು. I=0, C=1 ಆ ರೀತಿ ಕೊಟ್ಟು ಮತ್ತೆ ನೀವು ಸೆಮಿಕಾಲನ್ ಕೊಡೋದು. ಅದು ಎಲ್ಲ ಕೂಡ ನೀವು ಮಲ್ಟಿಪಲ್ ಇನಿಷಿಯಲೈಸೇಷನ್ ಕೊಟ್ಟದ್ದು ಸ್ಟೇಟ್ಮೆಂಟ್ 1 ಹೇಳಿ ಆಗ್ತದೆ. ಸ್ಟೇಟ್ಮೆಂಟ್ 2ಅಲ್ಲಿ ಏನು ಕೊಡೋದು? ಸ್ಟೇಟ್ಮೆಂಟ್ 2ಅಲ್ಲಿ ಕಂಡೀಷನ್ ಏನು? ನಿಮಗೆ ಆ ಕೌಂಟರ್ ಎಲ್ಲಿಯವರೆಗೆ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಆದಾಗ ಸ್ಟಾಪ್ ಮಾಡಬೇಕು
ಲೂಪ್ ಎಕ್ಸಿಕ್ಯೂಷನ್. ಸೊ ಅದನ್ನು ಸ್ಟೇಟ್ಮೆಂಟ್ 2 ಅಲ್ಲಿ ಕೊಡೋದು, ಕಂಡೀಷನ್ ಅಂತೇಳಿ ಹೇಳ್ತಾರೆ. ಸಪೋಸ್ ನನಗೆ ಐ 1 ಇದ್ದು ಐ 10ರವರೆಗೆ ಎಕ್ಸಿಕ್ಯೂಟ್ ಮಾಡಬೇಕಿದ್ರೆ ಐ <= 10 ಆಗುವವರೆಗೆ ರಿಪೀಟ್ ಮಾಡಬೇಕು, ಮತ್ತು ಸ್ಟಾಪ್ ಆಗಬೇಕು. ಸೊ ಅದು ನಿಮಗೆ ರಿಪಿಟೇಷನ್. ಸ್ಟೇಟ್ಮೆಂಟ್ 3ಯಲ್ಲಿ ಏನು ಮಾಡೋದು, ಒಂದೇ ನಿಮಗೆ 1ರಿಂದ 10ಕ್ಕೆ ಹೋಗಬೇಕಿದ್ರೆ 1 ಆದಮೇಲೆ 2 ಆಗಬೇಕು, 3 ಆಗಬೇಕು, 4 ಆಗಬೇಕು, 5 ಆಗಬೇಕು. ಸೊ ಇನ್ಕ್ರಿಮೆಂಟ್ ಆಗಬೇಕು. ಸೊ ಅದನ್ನು ನಾವು ಸ್ಟೇಟ್ಮೆಂಟ್ 3ಯಲ್ಲಿ ಕೊಡೋದು. ಸಪೋಸು 10ರಿಂದ 1ಕ್ಕೆ ಬರಬೇಕಿದ್ರೆ 10 ಇರಬೇಕು, 9 ಇರಬೇಕು, 8 ಇರಬೇಕು, ಆ ರೀತಿ ಡಿಕ್ರಿಮೆಂಟ್ ಆಗ್ತಾ ಬರಬೇಕು. ಸೊ ಅದು ಡಿಕ್ರಿಮೆಂಟ್ ಸ್ಟೇಟ್ಮೆಂಟ್. ಸೊ ಅದನ್ನು ನೀವು ಸ್ಟೇಟ್ಮೆಂಟ್ 3ಯಲ್ಲಿ ಕೊಡೋದು. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೇನೆ. ಫಾರ್ i = 0, i <= 5, i++. ಇಲ್ಲಿ ನೀವು ಪ್ರಿಂಟ್ ಮಾಡಿದ್ದೀರಿ. ಸೊ ಇಲ್ಲಿ ಏನಾಗ್ತದೆ, ಐ ಅಂದರೆ ಒಂದು ಕೌಂಟರ್ ವೇರಿಯೇಬಲ್, ಅದು ಫಸ್ಟಿಗೆ 0 ಇರ್ತದೆ. ಅದರ ನಂತರ 0 ಅದು 5 ಆಗುವವರೆಗೆ ರಿಪೀಟ್ ಆಗಬೇಕಿದು ಒಂದು ಸ್ಟೇಟ್ಮೆಂಟ್. ಸೊ ಇದು ಕಂಡೀಷನ್. ಐ <5 ಅಂದರೆ 4ವರೆಗೆ ರಿಪೀಟ್ ಆಗಬೇಕು, 5 ಆದ ಕೂಡಲೇ ಸ್ಟಾಪ್ ಆಗಬೇಕು. ಪ್ರತಿ ಸಲ ಇನ್ಕ್ರಿಮೆಂಟ್ ಆಗಬೇಕು. ಇವಾಗ ಫಸ್ಟಿಗೆ ಏನಾಗ್ತದೆ, ಐಯನ್ನು ಇನಿಷಿಯಲೈಸೇಷನ್ ಮಾಡ್ತದೆ, 0 <5 ಅಂತ ನೋಡ್ತದೆ, ಇದನ್ನು ಎಕ್ಸಿಕ್ಯೂಟ್ ಮಾಡ್ತದೆ. ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಐಯನ್ನು ಇನ್ಕ್ರಿಮೆಂಟ್ ಮಾಡ್ತದೆ. ಸೊ ಐ 0 ಇದ್ದದ್ದು 1 ಆಗ್ತದೆ. 1 ಆದ ಮೇಲೆ ಮತ್ತೆ ಪುನಃ ಇಲ್ಲಿಗೆ ಬಂದು ಕಂಡೀಷನ್ ಚೆಕ್ ಮಾಡ್ತದೆ. ಇಲ್ಲಿ ಬಂದು ಕಂಡೀಷನ್ ಚೆಕ್ ಮಾಡ್ತದೆ 1 <5 ಅಂತ. ಸೊ ಟ್ರೂ ಆಗ್ತದೆ. ಪುನಃ ಎಕ್ಸಿಕ್ಯೂಟ್ ಮಾಡ್ತದೆ, ಪುನಃ ಇನ್ಕ್ರಿಮೆಂಟ್ ಮಾಡ್ತದೆ. ಅದೇ ರೀತಿ ಅದು 5 ಸಲ ರಿಪೀಟ್ ಆಗ್ತದೆ. ಸೊ ಇದು ಫಾರ್ ಲೂಪ್. ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡುವ. ಒಂದು 2 ಎಕ್ಸಾಂಪಲ್ ಪ್ರೋಗ್ರಾಮ್ ನಾನು ಜಾವಾಸ್ಕ್ರಿಪ್ಟಲ್ಲಿ ಬರೆದಿದ್ದೇನೆ. ಒಂದು 1ರಿಂದ 10ವರೆಗೆ ನಂಬರ್ಸನ್ನು ಪ್ರಿಂಟ್ ಮಾಡಲಿಕ್ಕೆ, 1 to 10. ನೋಡಿ ಇಲ್ಲಿ ಫಾರ್ c = 1, c <= 10, 1ರಿಂದ 10ವರೆಗೆ. 11 ಆದ ಕೂಡಲೇ ನಿಮಗೆ ಸ್ಟಾಪ್ ಆಗಬೇಕು. C++, ಪ್ರತಿ ಸಲ ಇನ್ಕ್ರಿಮೆಂಟ್ ಆಗಬೇಕು. 1 ಇದ್ದದ್ದು 2 ಆಗಬೇಕು, 3 ಆಗಬೇಕು, 4 ಆಗಬೇಕು, ಮತ್ತು ಅದನ್ನೇ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ document.write c. ಇದನ್ನು ನಾವು ನೋಟ್ ಪ್ಯಾಡಲ್ಲಿ ನೋಡುವ. ನೋಟ್ ಪ್ಯಾಡಲ್ಲಿ ಕಾಪಿ ಮಾಡಿ ನಾವು ರಿಸಲ್ಟ್ ನೋಡುವ. ನೋಟ್ ಪ್ಯಾಡಲ್ಲಿ ಇಲ್ಲಿ ನಾನು ಕಾಪಿ ಮಾಡಿದ್ದೇನೆ. ಇದು ನಾನು ಸೇವ್ ಮಾಡಿ, ಸೇವ್ ಆ್ಯಸ್, ಸೇವ್. ಇವಾಗ ಡೆಸ್ಕ್ ಟಾಪಲ್ಲಿ ಸೇವ್ ಮಾಡಿದ್ದೇನೆ ನಾನು. ಇಲ್ಲಿ ಎಕ್ಸ್ ಅಂತ ಡಬಲ್ ಕ್ಲಿಕ್ ಮಾಡಿದಾಗ ಏನಾಗ್ತದೆ, 1ರಿಂದ 10ವರೆಗೆ ನಂಬರ್ಸ್ ನನಗೆ ಪ್ರಿಂಟ್ ಆಗ್ತದೆ. ನಂಬರ್ಸ್ ಫ್ರಮ್ 1 to 10, 1, 2, 3, 4, 10ವರೆಗೆ ನನಗೆ ಪ್ರಿಂಟ್ ಆಗ್ತದೆ. ಹೇಗೆ ನಾನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೇನೆ ಆ ರೀತಿ ನೋಡಿ. ನಾನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೇನೆ. ಫಾರ್ c = 1, c <= 10, ಪ್ರತಿ ಸಲ c ಪ್ರಿಂಟ್ ಆಗಲಿಕ್ಕೆ. ಸೊ ಇದು ಪ್ರಿಂಟ್ ಆಗಲಿಕ್ಕೆ. ಇನ್ನೊಂದು ನಾನು ಅದರಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೇನೆ, ಅದು ಫ್ಯಾಕ್ಟೋರಿಯಲ್ ಫೈಂಡ್ ಮಾಡಲಿಕ್ಕೆ. ನೋಡಿ, ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೇನು, ಈಗ ನಾನು 1ರಿಂದ n ಫ್ಯಾಕ್ಟೋರಿಯಲ್ ಅಂತ ಹೇಳಿದೆ. ಸೊ 1ರಿಂದ 1 ಇದ್ದು ಫ್ಯಾಕ್ಟೋರಿಯಲ್, 2 ಇದ್ದು ಫ್ಯಾಕ್ಟೋರಿಯಲ್, 3 ಇದ್ದು ಫ್ಯಾಕ್ಟೋರಿಯಲ್, 4 ಇದ್ದು ಫ್ಯಾಕ್ಟೋರಿಯಲ್, ಆ ರೀತಿ ಪ್ರಿಂಟ್ ಮಾಡಬೇಕು. ಇವಾಗ ಫ್ಯಾಕ್ಟೋರಿಯಲ್ ಅಂದರೆ ಏನು, ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ ನಿಮಗೆ 1ರಿಂದ, ಇವಾಗ 4 ಇದ್ದು ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ 4 = 1 × 2 × 3 × 4 ಆಗ್ತದೆ. ಈಕ್ವಲ್ಸ್ ಟು ಎಷ್ಟು ಬರ್ತದೆ, ಅದು ಫ್ಯಾಕ್ಟೋರಿಯಲ್. ಅರ್ಥ ಆಯ್ತಾ? ಸೊ ಇವಾಗ ಇದು ಪ್ರೋಗ್ರಾಮ್ ನೋಡಿ. ಇಲ್ಲಿ ನಾನು 3 ವೇರಿಯೇಬಲ್ಸನ್ನು ತಗೊಳ್ಳಿದ್ದೇನೆ. ವೇರಿಯೇಬಲ್ ಸಿ ಕೌಂಟ್ ಮಾಡಲಿಕ್ಕೆ, ವೇರಿಯೇಬಲ್ ಎನ್ 1ರಿಂದ n ಅಂತ ಹೇಳಿದೆ ಇಲ್ಲಿ, n. ಸೊ n ಅಂದರೆ ಎಷ್ಟು ಅಂತ ನಾನು ಫಸ್ಟಿಗೆ ಕೊಡಬೇಕು, 1ರಿಂದ ಎಲ್ಲಿಯವರೆಗೆ ಅಂತ. ನೋಡಿ, ನಾನಿಲ್ಲಿ ಇನ್ಪುಟ್ ಮಾಡಿದ್ದೇನೆ. ಪ್ರಾಂಪ್ಟ್ ಎಂಟರ್ ದ ಲಾಸ್ಟ್ ನಂಬರ್. 1ರಿಂದ ಯಾವ ನಂಬರ್ವರೆಗೆ ಅಂತ. ನೆಕ್ಸ್ಟ್ FA ಅಂತ ಹೇಳಿದರೆ ಫ್ಯಾಕ್ಟೋರಿಯಲ್, ಅದು ನಾನು ಫಸ್ಟಿಗೆ 1 ಅಂತ ಕೊಟ್ಟಿದ್ದೇನೆ. ಯಾಕೆ, ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಉಂಟು. ಇಲ್ಲಿ ಮಲ್ಟಿಪ್ಲೈ ಮಾಡುವಾಗ ನೀವು 0 ಅಂತ ಕೊಟ್ಟರೆ ಮಿನಿಮಮ್ ವ್ಯಾಲ್ಯೂ, ನಿಮಗೆ ಫೈನಲ್ ರಿಸಲ್ಟ್ 0 ಬರ್ತದೆ. ಅದಕ್ಕೋಸ್ಕರ ನಾನು 1 ಅಂತ ಕೊಟ್ಟಿದ್ದೇನೆ. ಇವಾಗ ಫಾರ್ c = 1ರಿಂದ n, c = 1, c <= n, ಪ್ರತಿ ಸಲ ಇನ್ಕ್ರಿಮೆಂಟ್ ಆಗಲಿಕ್ಕೆ. ಪ್ರತಿ ಸಲ ಏನಾಗಬೇಕು, FA × =C, ಅಂದರೆ FA ಗುಣಿಸು C.
ಅದನ್ನು ಎಫ್ ಎದಲ್ಲಿಯೇ ಸ್ಟೋರ್ ಮಾಡಬೇಕು. ಎಫ್ ಎ ಈಕ್ವಲ್ ಟು ಎಫ್ ಎ ಇಂಟು ಸಿ ಅಂತ ಹೇಳಿದಾಗೆ ಆಗ್ತದೆ. ಮತ್ತು ಪ್ರತಿ ಸಲ ಪ್ರಿಂಟ್ ಮಾಡೋದು. ಇದರದ್ದು ರಿಸಲ್ಟ್ ನೋಡುವ. ನಾನು ಕಾಪಿ ಮಾಡಿ ನೋಟ್ ಪ್ಯಾಡಲ್ಲಿ ಇಲ್ಲಿ ನಾನು ಪೇಸ್ಟ್ ಮಾಡಿದ್ದೇನೆ. ಇದನ್ನು ನಾನು ರನ್ ಮಾಡಿದರೆ ಏನಾಗ್ತದೆ, ಸೇವ್ ಮಾಡಿ ಕಂಟ್ರೋಲ್ ಎಸ್, ನಾನು X1ನಲ್ಲಿ ಅದನ್ನು ಸೇವ್ ಮಾಡಿದ್ದೇನೆ. ರಿಸಲ್ಟ್ ನೋಡಿ ಏನು ಬರ್ತದೆ ಅಂತ. X1 ಇಲ್ಲಿ ಇದೆ ನೋಡಿ. ಫಸ್ಟಿಗೆ ನಿಮಗೆ ಕೇಳ್ತದೆ ಎಂಟರ್ ದ ಲಾಸ್ಟ್ ನಂಬರ್. ನಾನೀಗ 5 ಅಂತ ಕೊಟ್ಟರೆ ನನಗೆ 1ಇಂದ 5ವರೆಗೆ ಫ್ಯಾಕ್ಟೋರಿಯಲ್ ಪ್ರಿಂಟ್ ಮಾಡಬೇಕು. ನೋಡಿ 1 ಇದ್ದು 1, 2 ಇದ್ದು 2, 3 ಇದ್ದು 6, 4 ಇದ್ದು 24, 5 ಇದ್ದು 20. ಪುನಃ ನಾನು ರನ್ ಮಾಡಿ 7 ಅಂತ ಕೊಟ್ಟರೆ 7ವರೆಗೆ 1ಇಂದ 7ವರೆಗೆ ಫ್ಯಾಕ್ಟೋರಿಯಲ್ ಪ್ರಿಂಟ್ ಮಾಡ್ತದೆ. ಇದು ನಿಮಗೆ ರಿಪೀಟೆಡ್. ನಮಗೀಗ ಇಲ್ಲಿ ರಿಪೀಟ್ ಏನು ಆಗ್ತಾ ಉಂಟು, ರಿಪೀಟ್ ಈ ಸ್ಟೇಟ್ಮೆಂಟ್ ಮತ್ತು ಈ ಸ್ಟೇಟ್ಮೆಂಟ್ ಆಗ್ತಾ ಉಂಟು. ಎಫ್ ಎ ಫ್ಯಾಕ್ಟೋರಿಯಲ್ ಈಚ್ ನಂಬರ್ ಇದು ಫೈನ್ ಮಾಡಿ ಅದನ್ನು ಪ್ರಿಂಟ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಅದನ್ನೇ ನಾವು ವಿ ಬಿ ಎದಲ್ಲಿ ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು. ವಿ ಬಿ ಎದಲ್ಲಿ ಸಿಂಟ್ಯಾಕ್ಸ್ ಈ ರೀತಿ ಇದೆ ನೋಡಿ. ಫಾರ್ ಕೌಂಟರ್ ಯಾಕೆ ಯೂಸ್ ಮಾಡೋದು ನಾನು ಹೇಳಿದ್ದೇನೆ, ರಿಪೀಟ್ ಮಾಡಲಿಕ್ಕೆ ಎಷ್ಟು ಸಲ ಅಂತ ನೋಡಲಿಕ್ಕೆ. ಸ್ಟಾರ್ಟ್ ಟು ಎಂಡ್, ನಾವಿಲ್ಲಿ ಕೌಂಟರ್ ಈಕ್ವಲ್ಸ್ ಟು ಸ್ಟಾರ್ಟ್ ಟು ಎಂಡ್, ಅಲ್ಲಿ ನಾವು ಇನಿಷಿಯಲೈಸೇಷನ್, ಕಂಡೀಷನ್, ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಕೊಡ್ತಿದ್ದೆವು. ಇಲ್ಲಿ ಕೌಂಟರ್ ಈಕ್ವಲ್ಸ್ ಟು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎಲ್ಲಿವರೆಗೆ ಅದು ಎಂಡ್ ಆಗಬೇಕು ಅದನ್ನು ಕೊಡೋದು. ನೆಕ್ಸ್ಟ್ ಇದರ ನಡುವೆ ನಾವು ಎಲ್ಲ ಸ್ಟೇಟ್ಮೆಂಟ್ಸ್, ಎಷ್ಟು ಸ್ಟೇಟ್ಮೆಂಟ್ ನಮಗೆ ಕೊಡಬೇಕು ಅಷ್ಟು ಸ್ಟೇಟ್ಮೆಂಟನ್ನು ಕೊಡೋದು. ಮತ್ತು ನೆಕ್ಸ್ಟ್ ಅಂತ ಕೊಡೋದು. ನೆಕ್ಸ್ಟ್ ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ಈ ಕೌಂಟರನ್ನು ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತದೆ. ಇನ್ಕ್ರಿಮೆಂಟ್ ಒಂದು ಇನ್ಕ್ರಿಮೆಂಟ್ ಮಾಡೋದಾದರೆ ಮಾತ್ರ ಬರೀ ನೆಕ್ಸ್ಟ್ ಅಂತ ಕೊಡೋದು. ಸಪೋಸ್ ಒಂದಕ್ಕಿಂತ ಜಾಸ್ತಿ ಇನ್ಕ್ರಿಮೆಂಟ್ ಆಗಬೇಕಿದ್ರೆ ನಿಮಗೆ ಇಲ್ಲಿ ನೀವು ಸ್ಟೆಪ್ ಅಂತ ಕೊಡಬೇಕು. ಎಂಡ್ ವ್ಯಾಲ್ಯೂ ಆದ ಮೇಲೆ ಸ್ಟೆಪ್, ಎಷ್ಟು ಇನ್ಕ್ರಿಮೆಂಟ್ ಮಾಡಬೇಕು ಅದನ್ನು ಕೊಡೋದು. ಮತ್ತು ಇಲ್ಲಿ ಕೌಂಟರ್ ಕೊಡೋದು. ನೆಕ್ಸ್ಟ್ ಸಿ ಅಥವಾ ನೆಕ್ಸ್ಟ್ ಐ ಆ ರೀತಿ ಕೊಡೋದು. ನಿಮಗೆ ಡಿಕ್ರಿಮೆಂಟ್ ಆಗಬೇಕಿದ್ರೆ ಸ್ಟೆಪ್ ಅಂತ ಕೊಟ್ಟದ್ರ ನೆಕ್ಸ್ಟ್ ನೆಗೆಟಿವ್ ವ್ಯಾಲ್ಯೂ ಕೊಡಬೇಕು. -1, -2 ಆ ರೀತಿ ಕೊಡೋದು. ಸಪೋಸ್ ನಿಮಗೆ ಈ ಲೂಪ್ ಇದ್ದು ಇಷ್ಟು ಸ್ಟೇಟ್ಮೆಂಟ್ 22 1ಇಂದ Nವರೆಗೆ ಸ್ಟೇಟ್ಮೆಂಟ್ಸ್ ಇದೆ. ಅದು ಮಧ್ಯದಲ್ಲಿ ಎಲ್ಲಿಯಾದರೂ ನಿಮಗೆ ಎಕ್ಸಿಟ್ ಆಗಬೇಕಿದ್ರೆ, ಸ್ಟಾಪ್ ಆಗಬೇಕಿದ್ರೆ ಲೂಪ್, ಇಲ್ಲಿ ಒಂದು ಕಂಡೀಷನ್ ಕೊಟ್ಟು ಎಕ್ಸಿಟ್ ಫಾರ್ ಅಂತ ಕೊಡೋದು. ಇಲ್ಲಿ ನೋಡಿ, ನಾನು 3 ಎಕ್ಸಾಂಪಲ್ಸ್ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಒಂದು ಎಕ್ಸಾಂಪಲ್ ಸಿಂಪಲ್, ಫಾರ್ ಸಿ ಈಕ್ವಲ್ಸ್ ಟು 0 to 5, 0ದಿಂದ 5ರವರೆಗೆ ನಂಬರನ್ನು ಪ್ರಿಂಟ್ ಮಾಡ್ತದೆ. ಫಾರ್ ಸಿ ಈಕ್ವಲ್ಸ್ ಟು 0 ಸ್ಟಾರ್ಟ್ ಟು 5 ಎಂಡ್. ಡಿಬಗ್ ಡಾಟ್ ಪ್ರಿಂಟ್ ಸಿ ಅಂದರೆ ಬರೀ 0ದಿಂದ 5ವರೆಗೆ ನಂಬರ್ಸನ್ನು ಪ್ರಿಂಟ್ ಮಾಡ್ತದೆ. 0, 1, 2, 3, 4, 5. ಇನ್ನೊಂದರಲ್ಲಿ ನೋಡಿ ಡಿಫ್ರೆನ್ಸ್ ನೋಡಿ, ಇಲ್ಲಿ ನಾನು ಸ್ಟೆಪ್ ಯೂಸ್ ಮಾಡಿದ್ದೇನೆ. ಇಲ್ಲಿ ಫಾರ್ ಸಿ ಈಕ್ವಲ್ ಟು 0 to 50 ಅಂತ ಕೊಟ್ಟಿದ್ದೇನೆ. 0ದಿಂದ 50ವರೆಗೆ, ಸ್ಟಾರ್ಟ್ 0 ಎಂಡ್ 50. ಸ್ಟೆಪ್ ಎಷ್ಟು 3 ಮೀನ್ಸ್ 0 ಆದ ಮೇಲೆ 3 ಇನ್ಕ್ರಿಮೆಂಟ್ ಮಾಡಿ ಪ್ರಿಂಟ್ ಮಾಡಬೇಕು. 0ದಿಂದ 3 ಇನ್ಕ್ರಿಮೆಂಟ್, ನೆಕ್ಸ್ಟ್ ನಂಬರ್ 3 ಇನ್ಕ್ರಿಮೆಂಟ್, ಆ ರೀತಿ ನಿಮಗೆ ಇನ್ಕ್ರಿಮೆಂಟ್ ಮಾಡಿ ಪ್ರಿಂಟ್ ಮಾಡಬೇಕು. ಇಲ್ಲಿ ಏನಾಗ್ತದೆ, ಸ್ಟೆಪ್ -3, 50ಇಂದ 0ವರೆಗೆ ಅಂತ ಹೇಳಿದೆ. ಸ್ಟಾರ್ಟ್ 50 ಎಂಡ್ 0. ಸೊ ಸ್ಟೆಪ್ -1, 50 ಆದ ಮೇಲೆ -3 ಮಾಡಿ ನೆಕ್ಸ್ಟ್ ನಂಬರ್ ಪ್ರಿಂಟ್ ಮಾಡೋದು. ಪುನಃ ಅಲ್ಲಿಂದ -3 ಮಾಡಿ ನೆಕ್ಸ್ಟ್ ನಂಬರ್ ಪ್ರಿಂಟ್ ಮಾಡೋದು. ಇವಾಗ ಇದನ್ನು ನಾವು ನೋಡಬೇಕಿದ್ರೆ ಕಾಪಿ ಮಾಡಿ ಇಲ್ಲಿಗೆ ಬಂದು ನಾವು ಇನ್ಸರ್ಟ್ ಮಾಡ್ಯೂಲ್ ಅಂತ ಕೊಟ್ಟು ಪೇಸ್ಟ್ ಮಾಡ್ತೇನೆ. ರನ್ ಮಾಡಿ ನೋಡಿ, ಇಲ್ಲಿ 0ದಿಂದ 5ವರೆಗೆ ನಂಬರ್ಸ್ ಪ್ರಿಂಟ್ ಆಯಿತು. ಇನ್ನೊಂದು ನೋಡುವ, ಇನ್ನೊಂದು ಏನಿತ್ತು ಅದರಲ್ಲಿ 0ದಿಂದ 50ವರೆಗೆ 3 ಸ್ಟೆಪ್ ಮುಂದೆ ಹೋಗಿ. ಸೊ ಅದನ್ನು ಹೇಗೆ ಮಾಡ್ತದೆ, ಇಲ್ಲಿಯೇ ನಾನು ಕೊಡ್ತೇನೆ, ಕಂಟ್ರೋಲ್ ವಿ, ರನ್. ನೋಡಿ ಈಗ ಏನಾಯಿತು, 3 ಸ್ಟೆಪ್ 0ದಿಂದ ನೋಡಿ, 0ದಿಂದ 0 ಆದ ಮೇಲೆ ಈ ರೀತಿ ನಿಮಗೆ 3 ಸ್ಟೆಪ್ ಇನ್ಕ್ರಿಮೆಂಟ್ ಆಗ್ತದೆ. 42 ಆದ ಮೇಲೆ 45, 45 ಆದಮೇಲೆ 48 ಆ ರೀತಿ ನಿಮಗೆ ಇನ್ಕ್ರಿಮೆಂಟ್ ಮಾಡ್ತದೆ. 0ದಿಂದ 3 ಆದ ಮೇಲೆ ಇಲ್ಲಿ ಇಲ್ಲಿಂದ 0ದಿಂದ 3 ಆದ ಮೇಲೆ 6 ಆದ ಮೇಲೆ 9 ಆದ ಮೇಲೆ 12 ಆ ರೀತಿ ಇನ್ಕ್ರಿಮೆಂಟ್ ಆಗ್ತದೆ. ಇನ್ನೊಂದು ನಾನು ಡಿಕ್ರಿಮೆಂಟ್ ಮಾಡಲಿಕ್ಕೆ ಬರೆದಿದ್ದೇನೆ. ಇದು
ಇದು ಏನು ಮಾಡ್ತದೆ ನೋಡುವ, ಇಲ್ಲಿ ರನ್ ಮಾಡ್ತೇನೆ, ಏನಾಗ್ತದೆ ನೋಡಿ, ಇದು ಡಿಕ್ರಿಮೆಂಟ್ ಆಗ್ತದೆ. 50ಇಂದ -3 47, -3 44, -3 41, ಈ ರೀತಿ ನಿಮಗೆ ಏನಾಗ್ತದೆ ಡಿಕ್ರಿಮೆಂಟ್ ಆಗ್ತದೆ. ಸೊ 3 ರೀತಿಯಲ್ಲಿ ಸಹ ನೀವು ಬರೀಬೋದು. ಒಂದು ಒನ್ ಸ್ಟೆಪ್ ಇನ್ಕ್ರಿಮೆಂಟ್ ಮಾಡಲಿಕ್ಕೆ, ಅದಕ್ಕೆ ನಿಮಗೆ ಸ್ಟೆಪ್ ಕೊಡಬೇಕು ಹೇಳಿ ಇಲ್ಲ. ಒಂದಕ್ಕಿಂತ ಜಾಸ್ತಿ ನಿಮಗೆ ಇನ್ಕ್ರಿಮೆಂಟ್ ಆಗಬೇಕಿದ್ರೆ ನೀವು ಸ್ಟೆಪ್ ಅಂತ ಕೊಡಬೇಕು, ಅಥವಾ ಡಿಕ್ರಿಮೆಂಟ್ ಆಗಬೇಕಿದ್ರೆ, ಡಿಕ್ರಿಮೆಂಟ್ ಆಗೋದು 1 ಆದರೆ ಸಹ -1 ಆದರೆ ಸಹ ನೀವು ಸ್ಟೆಪ್ ಅಂತ ಕೊಡಬೇಕು. ಇದರಲ್ಲಿ ನಾವು ಫ್ಯಾಕ್ಟೋರಿಯಲ್ ನೋಡುವ ಯಾವ ರೀತಿ ಬರಿಬೋದು ನೋಡಿ. ಇಲ್ಲಿ ಫ್ಯಾಕ್ಟೋರಿಯಲ್ ನಾನು ಸಿ ಮೀನ್ಸ್ ಕೌಂಟರ್, ಎನ್ ಅಂದರೆ ಸ್ಟಾಪ್ ವ್ಯಾಲ್ಯೂ ಲಾಸ್ಟ್ ವ್ಯಾಲ್ಯೂ, ಎಫ್ ಎ ಅಂದರೆ ಫ್ಯಾಕ್ಟೋರಿಯಲ್ ಫೈಂಡ್ ಮಾಡಲಿಕ್ಕೆ. ಫಸ್ಟಿಗೆ ನಾನು ಎನ್ನಿಗೆ ವ್ಯಾಲ್ಯೂ ಇನ್ಪುಟ್ ಮಾಡಿದ್ದೇನೆ, ಆಗ ಸಹ ನಾನು ಇನ್ಪುಟ್ ಮಾಡಿದ್ದೆ. ಫ್ಯಾಕ್ಟೋರಿಯಲಲ್ಲಿ 1 ಸ್ಟೋರ್ ಮಾಡಿದ್ದೇನೆ, ಮಲ್ಟಿಪ್ಲೈ ಮಾಡುವಾಗ 1ಅನ್ನೇ ನಾವು ಸ್ಟೋರ್ ಮಾಡಬೇಕು, 0 ಮಾಡಿದರೆ ಫೈನಲ್ ವ್ಯಾಲ್ಯೂ 0 ಬರ್ತದೆ. ನೆಕ್ಸ್ಟ್ ಇದು ಜಸ್ಟ್ ಒಂದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಫಾರ್ ಸಿ ಈಕ್ವಲ್ಸ್ ಟು 1 to n, 1ಇಂದ ಎನ್ವರೆಗೆ. ಎನ್ ಹೇಗೆ ಗೊತ್ತಾಗ್ತದೆ, ಇಲ್ಲಿ ನಾವು ಕೊಟ್ಟಿರ್ತೇವೆ ಫಸ್ಟಿಗೆ. ನೆಕ್ಸ್ಟ್ ಅದು ಪ್ರತಿ ಸಲ ಎಫ್ ಎ ಮಲ್ಟಿಪ್ಲೈ ಮಾಡಿ ಪ್ರಿಂಟ್ ಮಾಡ್ತದೆ. ಇವಾಗ ನೋಡುವ ಈ ಪ್ರೋಗ್ರಾಮ್ ಹೇಗೆ ರಿಸಲ್ಟ್ ಕೊಡ್ತದೆ. ಕಾಪಿ ಮಾಡಿ ನಾವು ಇಲ್ಲಿ ಮಾಡ್ಯೂಲಲ್ಲಿ ನಾನು ಆಲ್ರೆಡಿ ಇಟ್ಟಿದ್ದೇನೆ, ಇಲ್ಲಿ ಉಂಟು. ರನ್ ಮಾಡಿದಾಗ ನಾನು ಇದನ್ನು ಇರೇಸ್ ಮಾಡ್ತೇನೆ. ಇಲ್ಲಿ ರನ್ ಮಾಡಿದಾಗ ನೋಡಿ ನನಗೆ ಲಾಸ್ಟ್ ನಂಬರ್ ಅಂತ ಕೇಳ್ತದೆ, 1ಇಂದ ಲಾಸ್ಟ್ ನಂಬರ್ವರೆಗೆ. ಲಾಸ್ಟ್ ನಂಬರ್ ನಾನೊಂದು 7 ಕೊಡ್ತೇನೆ. ಓಕೆ ನೋಡಿ, ಇಲ್ಲಿ 1ಇಂದ ಲಾಸ್ಟ್ ನಂಬರ್ 7ವರೆಗೆ ನಿಮಗೆ ಫ್ಯಾಕ್ಟೋರಿಯಲನ್ನು ಪ್ರಿಂಟ್ ಮಾಡ್ತದೆ. ಸೊ ಇದು ನಿಮಗೆ ಡಿಫ್ರೆಂಟ್ ಜಾವಾಸ್ಕ್ರಿಪ್ಟಲ್ಲಿ ಮತ್ತು VBAದಲ್ಲಿ ಬರೀ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಫಾರ್ ಲೂಪನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ನೋಡು. ಲೂಪ್ ಅಂತ ಹೇಳಿದರೆ ನೀವು ಇದರ ನಡುವೆ ಫಾರ್ ಆದ ಮೇಲೆ ಎಷ್ಟು ಸ್ಟೇಟ್ಮೆಂಟ್ಸ್ ರಿಪೀಟ್ ಆಗಬೇಕು ಅದು ಲೂಪಿನ ಒಳಗೆ ಕೊಡಬೇಕು. ಸೊ ಈಗ ಜಾವಾಸ್ಕ್ರಿಪ್ಟಲ್ಲಿ ಫ್ಲವರ್ ಬ್ರ್ಯಾಕೆಟ್ಸ್ನ ಒಳಗೆ ನೀವು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತೀರಿ ಅಷ್ಟು ಸ್ಟೇಟ್ಮೆಂಟ್ಸ್ ನಿಮಗೆ ರಿಪೀಟ್ ಆಗ್ತದೆ. VBAದಲ್ಲಿ ಏನಾಗ್ತದೆ, ನೀವು ಫಾರ್ ಮತ್ತು ನೆಕ್ಸ್ಟಿನ ನಡುವೆ ಏನು ಸ್ಟೇಟ್ಮೆಂಟ್ ಕೊಡ್ತೀರಿ, ಫಾರ್ ಮತ್ತು ನೆಕ್ಸ್ಟಿನ ನಡುವೆ ಕೊಟ್ಟ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗ್ತದೆ. ಸೊ ಇದು ಫಾರ್ ಲೂಪ್ ನಾವು 2 ಲ್ಯಾಂಗ್ವೇಜಸಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳಿ ನಾವು ನೋಡಿದೆವು. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವೈಲ್ ಲೂಪ್ ಮತ್ತು ಡು ವೈಲ್ ಲೂಪ್ ಹೇಗೆ ಯೂಸ್ ಮಾಡ್ಬೋದು VBAದಲ್ಲಿ ಮತ್ತು ಜಾವಾಸ್ಕ್ರಿಪ್ಟಲ್ಲಿ ಅಂತ ನೋಡುವ. ಇಲ್ಲಿಗೆ ಇವತ್ತಿದ್ದು ಕ್ಲಾಸ್ ಮುಗಿಯಿತು. ಥ್ಯಾಂಕ್ ಯು ವೆರಿ ಮಚ್.